ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದು 7 o'clock ಆಯಿತು. ಇವತ್ತು ವಿ ಆರ್ ಹೆಡ್ಡಿಂಗ್ ಟು ಗುಲ್ಮರ್ಗ್. ಇಡೀ ಕಾಶ್ಮೀರಲ್ಲಿ ದ ಮೋಸ್ಟ್ ಸ್ನೋ ಇರುವಂಥ ಪ್ಲೇಸ್ ಅಂದರೆ ಅದು ಗುಲ್ಮರ್ಗ್. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ರೆಡಿ ಆಗ್ತಾ ಇದ್ದೀವಿ. ಲೇಯರ್ಸ್ ಮೇಲೆ ಲೇಯರ್ಸ್ ಬಿಕಾಸ್ ಅಷ್ಟು ಚಳಿಗಿರುತ್ತೆ ಅಂತ ಹೇಳಿ. ನಾನು ಹೆಂಗೆ ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ನೀವು ಬನ್ನಿ, ನಿಮ್ಗೆ ತೋರಿಸ್ತೀನಿ. ಸೊ ಎಷ್ಟು ಲೇಯರ್ಸ್ ಹಾಕಿದ್ದೀರಾ? ತ್ರೀ ಲೇಯರ್ಸ್ ಹಾಕಿದ್ದಾರೆ. ಇವತ್ತು ನಾನು ಸ್ಕರ್ಟ್ ಹಾಕಿದ್ದೀನಿ, ಫುಲ್ ಶೋಕಿ. ಒಂದು ಥರ್ಮಲ್ ಮೇಲೆ ಸ್ಟಾಕಿಂಗ್ಸು, ಥರ್ಮಲ್ ಮೇಲೆ ಇನ್ನೊಂದು ಡ್ರೆಸ್ಸು, ಆ ಡ್ರೆಸ್ ಮೇಲೆ ಈ ಜಾಕೆಟು. ಆ್ಯಕ್ಚುಲಿ ಫೇಸ್ 1 ಓಕೆ, ಆರಾಮಾಗಿ ಹೋಗಿ ಬರಬಹುದಂತೆ. ಬಟ್ ಫೇಸ್ 2 ತುಂಬಾ ಕಷ್ಟ ಆಗುತ್ತೆ, ತುಂಬಾ ಕ್ರಿಟಿಕಲ್ ಏರಿಯಾ ಅಂತೆ. ನಂಗೆ ಬುಕ್ ಮಾಡೋಕೆ ಗೊತ್ತಿರಲಿಲ್ಲ. ಅಕಸ್ಮಾತಾಗಿ ಗೊತ್ತಿದ್ರು ನಾನು ಬುಕ್ ಮಾಡ್ತಿದ್ದೆ ಅಷ್ಟೇ. ಅದು ಬೇರೆ ಕತೆ. ಬಿಕಾಸ್ ಅಲ್ಲಿ ತುಂಬ ಜಾಸ್ತಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇರೋದ್ರಿಂದ ಮೆಡಿಕೇಶನ್ಸ್ ಇರಲೇಬೇಕು. ಆ್ಯಂಡ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೋಗ್ಬೇಕಂತೆ. ಸೊ ನಮಗೇನೇನು ತೊಗೊಂಡ್ಬರ್ಬೇಕು ಅಂತ ಹೇಳಿದ್ದಾರೆ. ಸೊ ಗೊತ್ತಿಲ್ಲ ಯಾವ ಥರ ಏನಾಗುತ್ತೆ ಅಂತ. ಪ್ಯಾರೆ ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೋಪ್ ಎಲ್ಲ ಏನೂ ಆಗದೆ ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀವಿ. ಫೈನಲಿ ರೆಡಿ ಆಯಿತು. ಈಗ ಬ್ರೇಕ್ಫಾಸ್ಟ್ಗೆ ಹೋಗೋದು. ಚೆನ್ನಾಗಿದೆಯಾ ಗೈಸ್? ಚಿಕ್ಕ ಮಕ್ಕಳ ಥರ. ನಾನು ಚಿಕ್ಕ ಹುಡುಗಿನೇ, ಏನಂತೀರಾ? ನಾನು ಇನ್ನೊಂದು 100 ವರ್ಷ ಆದರೂ ನಾನು ಹಿಂಗೆ ಇರೋದು, ನಂಗೆ ಇಷ್ಟ ಬಂದಂಗೆ ಅಲ್ವಾ? ನಿಮಗೆ ಹೆಂಗೆ ಖುಷಿ ಬರುತ್ತೋ ಕೊಡುತ್ತೋ ಹಂಗಿರಿ. ಸುಮ್ಮನೆ ಏನೇನೋ ಮಾಡೋಕ್ಕೋಗಿ ಏನೇನೋ ಮಾಡಿಕೊಂಡು ನಿಮ್ಮ ನೆಮ್ಮದಿನೂ ಹಾಳು ಮಾಡ್ಕೊಳ್ಳೋ ಬದಲು ಡೂ ವಾಟ್ ಯು ನೀಡ್. ಮೇಕ್ ಯುವರ್ ಸೆಲ್ಫ್ ಹ್ಯಾಪಿ. ಡೋಂಟ್ ಬಾದರ್ ಅಬೌಟ್ ಅದರ್ಸ್. ಓಕೆ, ನಾನು ಫುಲ್ಲು ಮೇಧಾವಿ ಥರ ಬಿಲ್ಡಪ್ ಕೊಡ್ತಾ ಇದ್ದೀನಿ. ನಂದೇ ಅರ್ದು ಊರು ಬಾಗ್ಲಾಗಿದ್ದು. ಈಗ ಟಿಫನಿಗೆ ಬಂದ್ವಿ. ಕೆಲಾಗ್ಸ್, ಚಾಕೋಸ್, ಬ್ರೆಡ್, ಆ್ಯಪಲ್ ಸೀಸ್ ಅವಾಜ್ ಓನ್ಲಿ. ಹಾಂ, ವಾಟ್ ಇಸ್ ಇಟ್? ಓ ಚನ್ನ ಮೇರೆಯ. ದಿಸ್ ಇಸ್ ಸ್ವೀಟ್ ಐ ಗೆಸ್. ಅವ್ರ ಓಟ್ಸ್ ಆ್ಯನ್ ಎಗ್. ಚೆನ್ನಾಗಿದೆ. ಓಟ್ಸ್ ತಿಂದ್ಬಿಟ್ಟು ಫ್ರೆಂಚ್ ಫ್ರೈಸ್ ತಿಂದ್ಬಿಟ್ಟು ಮೊಟ್ಟೆ ತಿಂದ್ವಿ. ಇವಾಗ ನಾವು ಹೊರಟು ಗುಲ್ಮರ್ಗ್ಗೆ ಹೊರಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡಿ ಆಯಿತು, ಒಂದು 45 minutes ಆಯಿತು. ಇನ್ನೊಂದು 1.5 hour ರೀಚ್ ಆಗ್ತೀವಿ. ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ಫೈನಲಿ ನಾವಿವಾಗ ಸೋನ್ಮರ್ಗಕ್ಕೆ ಬಂದ್ವಿ. ಇಲ್ಲಿ ಬಂದು ಪಾರ್ಕಿಂಗ್ ಮಾಡಿದ್ದಾರೆ. ಎಷ್ಟು ಸ್ಕ್ಯಾಮ್ಗಳಂದರೆ ಅಲ್ಲ, ಅದು ನಾರ್ಮಲಾಗಿ ಆಗೇ ಆಗುತ್ತೆ ಟ್ರಾವೆಲ್ ಮಾಡ್ಬೇಕಾದ್ರೆ ಟೂರಿಸ್ಟ್ ಪ್ಲೇಸ್ಗಳಲ್ಲಿ. ಏನಂದರೆ ಇಲ್ಲಿ ಬಂದು ಪಾರ್ಕ್ ಮಾಡ್ತಾರಲ್ಲ, ಇಲ್ಲಿಂದ ನಮ್ಮನ್ನ ಕರ್ಕೊಂಡು ಹೋಗ್ತಾರಂತೆ. ಬೂಟ್ಸು ಮತ್ತು ಜಾಕೆಟ್ಟು, ಕ್ಯಾಪ್ ಎಲ್ಲ ಕಂಪಲ್ಸರಿ 200% ತೊಗೊಳ್ಳೇಬೇಕಂತೆ. ಅವ್ರು ಕೊಡೋದನ್ನೇ ಹಾಕೋಬೇಕಂತೆ. ಆ್ಯಂಡ್ ಫೇಸ್ 2 ಅಲ್ಲಿ ತುಂಬ ವೆದರ್ ಕಂಡೀಷನ್ ಬ್ಯಾಡ್ ಇದೆಯಂತೆ. ಸೊ ಕ್ರಿಟಿಕಲ್ ಇರೋದ್ರಿಂದ ತೊಗೊಳ್ಳೇಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿಂದ ಫೇಸ್ 2 ಗ್ರ್ಯಾಂಡೋಲಾ ರೆಡಿ ಏನಿದೆ ಅಲ್ಲಿಗೆ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡು ಬಂದು ಅಂದರೆ ಪಿಕಪ್ ಡ್ರಾಪ್ ಮಾಡ್ತಾರೆ. ಇನ್ ಬಿಟ್ವೀನ್ ಸ್ವಲ್ಪ ಸೈಟ್ಸ್, ಈ ಡ್ರಂಕ್ ವಾಟರ್ಫಾಲ್ಸ್ ಅಂತೆಲ್ಲ ಇದೆ. ಈ ಮೇನ್ ಏನು ಹೇಳ್ತಾರೆ ಪ್ಲೇಸಸ್ಸು, ತುಂಬ ಚೆನ್ನಾಗಿರೋ ಪ್ಲೇಸಸ್ನೂ ಕವರ್ ಮಾಡಿಬಿಟ್ಟು ಕರ್ಕೊಂಡು ಬರ್ತಾರಂತೆ. 1300 per head ಹೇಳ್ತಾ ಇದ್ದಾರೆ. ಹೋಗಿ ಕರ್ಕೊಂಡು ಬಂದು ಮಧ್ಯೆ ಒಂದಷ್ಟು ಸೈಟ್ಸ್ ಸೀನ್ ತೋರಿಸಿ ಅದ್ರ ಜೊತೆಗೆ ಕ್ಯಾಪು, ಬೂಟ್ಸು, ಆಮೇಲೆ ಜಾಕೆಟ್ ಕೊಡ್ತಾರೆ. ಇಷ್ಟು ಕೊಡ್ತಾರೆ. ಇದು 1300 rupees ಚಾರ್ಜ್ ಮಾಡ್ತಾ ಇದ್ದಾರೆ. ಅಪ್ಪ ಇಲ್ಲಿಗೆ ಬಂದಮೇಲೆ ಎಷ್ಟೊಂದು ದುಡ್ಡು. ನೆನ್ನೆನೂ ಅಷ್ಟೇ ಗೋಡಾಗೆ ಮತ್ತು ಗೋಡಾಗೆ 1500 ಪೇ ಮಾಡಿದ್ವಾ. ಆಮೇಲೆ ಬೂಟ್ಸ್ಗೆ 200 rupees ಪೇ ಮಾಡಿದ್ವಾ. ಆಮೇಲೆ ಒಂದು ವೀಡಿಯೋ ತೆಗೆಯೋದಕ್ಕೆ 300 rupees ಚಾರ್ಜ್ ಮಾಡಿದ್ರಾ. ಅಲ್ಲೇ ನೆನ್ನೆ 2000 ಹೋಯಿತು. ಸೊ ಈ ಥರ ನಡೆಯುತ್ತೆ. ಆ್ಯಂಡ್ ಪ್ಲೀಸ್ ಯಾರಾದರೂ ಹುಡುಗಿರು ಬರೋಂಗೆ ಅಂದರೆ
ವಾಶ್ರೂಮ್ಸ್ ಎಲ್ಲ ಅಲ್ಲಿ ಅವೈಲೇಬಲ್ ಇಲ್ಲ, ಎಲ್ಲೂ ವಾಶ್ರೂಮ್ಸ್ ಅವೈಲೇಬಲ್ ಇಲ್ಲ. ಸೊ ಆದಷ್ಟು ನೀರನ್ನೆಲ್ಲ ಕಡಿಮೆ ಕುಡ್ಕೊಂಡು ಬನ್ನಿ. ವಾಶ್ರೂಮ್ಸ್ ಅಂತೂ ಚೂರು ಚೆನ್ನಾಗಿರಲ್ಲ, ನೀರು ಬರ್ತಾ ಇರಲ್ಲ, ಆ್ಯಂಡ್ ವಾಶ್ರೂಮ್ಸ್ ಅವೈಲೇಬಲ್ಲೇ ಇರಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಈ ಗಂಡೋಲ ರೈಡಲ್ಲಿ ತುಂಬ ಕ್ಯೂ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಾವು ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು. ಲೆಟ್ಸ್ ಸಿ ಹೇಗೆ ಹೋಗುತ್ತೆ ಅಂತ ನೋಡೋಣ. ಆ್ಯಂಡ್ ಇವಾಗ ನಾವು ಹೊರಟ್ವಿ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಫುಲ್ಲು ಅಂದರೆ ಫುಲ್ ಅಪ್ಪಲ್ಲಿರೋದು, ತಲೆ ಸುತ್ತು ಬರ್ತಿದೆ. ಫೇಮಸ್ ಡ್ರಂಕ್ ವಾಟರ್ ಫಾಲ್ಸ್ ಇದೆ ನೋಡಿ. ಡ್ರಂಕ್ ವಾಟರ್ ಫಾಲ್ ಕಾಣಿಸ್ತಿದೆಯಲ್ಲ, ಫುಲ್ ಫ್ರೀಸ್ ಆಗಿರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ವಾಟರ್ ಫಾಲ್ ಅಂತಾರೆ, ಬರೀ ಮೋಸ. ಮೇಲ್ಗಡೆ ಅಲ್ಲಿ ಏನಂತಾರೆ ಪೈಪ್ ಥರ ಹಾಕ್ಬಿಟ್ಟು ಟ್ಯಾಪ್ನ ಆನ್ ಮಾಡಿದ್ದಾರೆ, ಆ ನೀರಲ್ಲಿ ಬರ್ತಾರೆ, ಅದು ಫಾಲ್ ಥರ ಅಷ್ಟೇ. ಡ್ಯಾಮ್ ಏನೋ ಇದೆ ಆ ಥರ, ಅದನ್ನು ಟ್ಯಾಪ್ನ ಓಪನ್ ಮಾಡಿರೋದು, ಫಾಲ್ಸ್ ಏನಲ್ಲ. ಬಟ್ ಇದನ್ನ ಒಂಥರ ಟೂರಿಸ್ಟ್ ಪ್ಲೇಸ್ ಥರ ಮಾಡಿದ್ದಾರೆ. ಬಟ್ ಚೆನ್ನಾಗಿರುತ್ತೆ ಫೋಟೋಸ್ ಎಲ್ಲ ತೊಗೊಳಕ್ಕೆ. ಎಂತ ಸ್ಕ್ಯಾಮ್ ಅಂತ ಅಂದರೆ अंकल थैंक यू सो मच प्लीज हम आपको गुलमर्ग तक साथ आएंगे, हम हमारी ड्यूटी है। एक्सक्यूज मी सर, यहाँ पे मतलब हर एक चार्ज मैक्सिमम चार्ज कितना? हम आपके साथ हैं। आज कुछ भी चार्ज नहीं होता है। आज के जब बर्फ पड़ती है ना यहाँ, तब होती है 2500 रुपए, चैन वाली गाड़ियाँ लगानी पड़ती है। आज जरूरत नहीं, आज रोड साफ है। और कल हम लोग पहलगाम जा रहे हैं, वहाँ साइड सीन है, वहाँ साइड सीन है। पहले इन्फॉर्मेशन लेना वहाँ पहलगाम, उसके बाद देखो यहाँ पे भी आपका गवर्नमेंट ऑफिस है, वो देखो लेफ्ट साइड टूरिस्ट इन्फॉर्मेशन सेंटर वो लगा है ना, आपके लिए पैसा ये यूज करो, हर जगह ऐसा यूज करो, ये आपके लिए बना। But we came by package, we didn't know that, we trust them, and then yesterday also that नहीं करना चाहिए, कभी ट्रस्ट नहीं करना चाहिए। ಇವಾಗ ಎಲ್ಲ ಮಾತುಕತೆ ಆಗ್ತು. ಹಾಗೆ ಇವಾಗ ಏನಾಯಿತು ಆ್ಯಕ್ಚುಲಿ ಅಂತ ಅಂದರೆ, ಬುಕ್ ಮಾಡ್ಕೊಂಡು ಬಂದಿದ್ವಲ್ಲ ಅದು ಎಕ್ಸ್ಟ್ರಾ ವೆಹಿಕಲ್ನ, ಅದು ಪಕ್ಕಾ ಸ್ಕ್ಯಾಮ್ ಅಂತ. ಇಲ್ಲಿ ಬರಬೇಕಾದ್ರೆ ಪೊಲೀಸರು ಇರ್ತಾರೆ, ಟೂರಿಸ್ಟ್ ಹೋಮ್ ಪೊಲೀಸರು, ಅವ್ರು ನಮ್ಮನ್ನು ಹಿಡಿದ್ಬಿಟ್ಟು ಅದೇ ಅವ್ರು ನಮ್ಮನ್ನ ಕೇಳಿದ್ರು ಎಲ್ಲಿಂದ ಬಂದಿರೋದು ಏನು ಅಂತಲ್ಲ. ಆವಾಗ ಅವರೇ ಹೇಳಿದ್ರು ನಿಮಗೆ ಸ್ಕ್ಯಾಮ್ ಮಾಡಿದ್ದಾರೆ, ಅವರು ಮತ್ತು ಇವರು ದುಡ್ಡು ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಎಕ್ಸ್ಟ್ರಾ ಇದು ಮಾಡ್ಕೊಂಡು ಕಳಿಸಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಅವರೇ ನಮ್ಮನ್ನು ನಿಲ್ಲಿಸಿ ನಮ್ಮನ್ನ ಕರ್ಕೊಂಡು ನಾವು ಟಿ ಟಿ ಇರೋ ಜಾಗಕ್ಕೆ ಹೋಗಿ ಅಲ್ಲಿಂದ ನಮ್ಮನ್ನ ವಾಪಸ್ಸು ಅವರೇ ಬಂದು ಕರ್ಕೊಂಡು ಬಂದು, ಇವಾಗ ದುಡ್ಡು ಕೊಡೋಂಗಿಲ್ಲ ನೀವು, ನಿಮ್ಮ ಟಿ ಟಿಲೇ ಹೋಗಿ ಅಂತ ಹೇಳಿ ಇವಾಗ ಒಬ್ಬರು ನಮ್ಮ ಜೊತೆಗಿದ್ದಾರೆ ನೋಡಿ, ಪೊಲೀಸಲ್ಲಿ ನಿಂತಿದ್ದಾರಲ್ಲ ಅವರೇ ಟೂರಿಸ್ಟ್ ಪೊಲೀಸು. ಅವ್ರು ಇವಾಗ ನಾವು ಗಂಡೋಲಾಗೆ ಹೋಗೋವರೆಗೂ ನಮ್ಮ ಜೊತೆಗೆ ಇರ್ತಾರೆ, ಬಿಕಾಸ್ ನಮಗೆ ಸೇಫಾಗಿ ಕರ್ಕೊಂಡು ಹೋಗೋಕ್ಕಂತೆ. ಸೊ ಸಖತ್ ಖುಷಿ ಆಗ್ತಾಯಿದೆ ಒಂದು ಕಡೆ, ಯಪ್ಪ ಯಾವ ಥರ ಎಲ್ಲ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಸೊ ಇಷ್ಟಾಯಿತು ಕತೆ. ಇವಾಗ ಅವರೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ಕರ್ಕೊಂಡು ಅಂದರೆ ನಮ್ಮ ಡ್ರೈವರೇ. ಟ್ರೀಟಿ ಎಲ್ಲ ಹೋಗುತ್ತಂತ ಇವ್ರುಗಳು ನಾಟಕ ಮಾಡಿರೋದು ದುಡ್ಡುಗೋಸ್ಕರ. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಅದೇ ಜಾಕೆಟಿಗೆ ಮತ್ತು ಬೂಟ್ಸ್ಗೆ ಮಾತ್ರ ದುಡ್ಡು ಕೊಡಿ ಅಂತ ಹೇಳಿದ್ರು, ಮಿಕ್ಕಿದ್ದು ಯಾವುದಕ್ಕೂ ದುಡ್ಡು ಪೇ ಮಾಡಬೇಡಿ ಅಂತ ಹೇಳಿದ್ರು. ಈಗ ಅವ್ರು ನಮ್ಮ ಜೊತೆಗೆ ಇರ್ತಾರಂತೆ, ಹೋಗೋವರೆಗೂ ನಮ್ಮ ಜೊತೆಗೆ ಬರ್ತಾರಂತೆ. ಸೀರಿಯಸ್ಲಿ ಇವತ್ತು ನಾವು ರೈಟ್ ಸೈಡಲ್ಲಿ ಇದ್ದಿದ್ದೀವಿ, ನಮ್ಮ ಟೈಮ್ ಸರಿ ಇತ್ತು. ದುಡ್ಡು ಹೋಗುತ್ತೆ ಅನ್ನೋದಕ್ಕಿಂತ ಅದು ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ಬೋದು. ಬಟ್ ನಮ್ಮ ಪುಣ್ಯಕ್ಕೆ ಪೊಲೀಸವರೇ ಬಂದು ಅವರೇ ನಮ್ಮನ್ನು ಇಷ್ಟು ನೀಟಾಗಿ ಕರ್ಕೊಂಡು ಬಂದು ಇಲ್ಲಿಗೆ ಬಿಟ್ಟು ಏನೇ ಆದರೂ ಕಾಲ್ ಮಾಡಿ ಅಂತ ನಂಬರ್ ಕೊಟ್ಬಿಟ್ಟು ದುಡ್ಡು ಯಾರಿಗೂ ಕೊಡಬೇಡಿ ಅಂತೆಲ್ಲ ಹೇಳಿ ಅವರು ನಮಗೆ ಹೋದರು. ಒಂದು ಕಡೆ ಫುಲ್ ಖುಷಿ ಆಯಿತು, ಅಂದರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ. ಆ್ಯಂಡ್ ಈವನ್ ಅದೇ ಅವ್ರು ಹೇಳ್ದಂಗೆ ಅವ್ರು ಹೇಳಿದ್ರು ಯು ಆರ್ ಆರ್ ಗೆಸ್ಟ್ ಅಂತ. ಸೊ ಖುಷಿ ಆಯಿತು ಅದೆಲ್ಲ ಕೇಳಿ. ಹೌದು, ಎಲ್ಲ ಕಡೆ ಸ್ಕ್ಯಾಮ್ ನಡೀತಾ ಇಲ್ಲ ಅಂತ ಅಲ್ಲ, ಬಟ್ ಸಮ್ಟೈಮ್ಸ್ ಗೊತ್ತಾದಾಗ ಹುಷಾರಾಗಿರ್ಬೇಕಷ್ಟೇ. ಏನು ಸಖತ್ತಾಗಿದೆ, ವುಡನ್ ಹೌಸ್ ಥರ ಇದೆ ಎಂಟ್ರಿ ಬಂದ್ಬಿಟ್ಟು. ನಾವೆಲ್ಲ ಆಲ್ರೆಡಿ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ. ದೆರ್ ಇಸ್ ನೋ ಆಫ್ಲೈನ್ ಟಿಕೆಟ್ ಗ್ರ್ಯಾಂಡೋಲಾ ರೈಡ್ಗೆ. ಫಸ್ಟೇ ಬುಕ್ ಮಾಡಿಕೊಂಡೇ ಬರಬೇಕು, ಆ್ಯಂಡ್ 15 days ಮುಂಚೆನೇ ಬುಕ್ ಮಾಡಬೇಕು, ಇಲ್ಲಾಂದರೆ ಟಿಕೆಟ್ ಸಿಗೋಲ್ಲ. ನಾನು ಆಲ್ಮೋಸ್ಟ್ ಒಂದೂವರೆ ತಿಂಗಳು ಮುಂಚೆನೇ ಬುಕ್ ಮಾಡಿದ್ದೆ. ಸೊ ಐ ಹ್ಯಾವ್ ಟಿಕೆಟ್ ಫಾರ್ ಬೋತ್ ದ ಫೇಸ್. ಹೋಗೋಣ ಬನ್ನಿ. ಓಹೋ ರಶ್ ನೋಡಿ ಗಾಯ್ಸ್, ಯಪ್ಪ ಒಳಗಡೆ ಚಳಿ ಆಯ್ತೈತೆ, ಯಾಕೋ ಬೇಜಾನ್ ರಶ್ ಇದೆ.
ಅಟ್ಲೀಸ್ಟ್ ಇಟ್ ವಿಲ್ ಟೇಕ್ 1.5 hour ಅನಿಸುತ್ತೆ. ಆಯಿತು, ಇಲ್ಲಿಗೆ ಬಂದಾಗ ಟಿಕೆಟ್ ಬುಕ್ ಮಾಡಿರ್ತೀನಲ್ಲ ಆನ್ಲೈನಲ್ಲಿ, ಅದ್ರಲ್ಲಿ ಸ್ಕ್ಯಾನರ್ QR ಕೋಡ್ ಇರುತ್ತೆ, ಅದನ್ನೆಲ್ಲ ಇವ್ರು ಚೆಕ್ ಮಾಡಿದ್ರು. QR ಕೋಡ್ ಆದಮೇಲೆ ಇವಾಗ ಒಳಗಡೆ ಹೋಗಕ್ಕೆ ಬಿಟ್ಟರು. ಸೊ ಆ್ಯಕ್ಚುಲಿ ನಾವು ಫೇಸ್ 2 ಬುಕ್ ಮಾಡಿರೋದ್ರಿಂದ ಫಸ್ಟು ನಾವು ಫೇಸ್ 1ಗೆ ಹೋಗ್ತೀವಿ, ಅಲ್ಲಿಂದ ನಾವು ಫೇಸ್ 2ಗೆ ಹೋಗ್ತೀವಿ, ಆಮೇಲೆ ಮತ್ತೆ ಫೇಸ್ 1ಗೆ ಬಂದು ಟೈಮ್ ಸ್ಪೆಂಡ್ ಮಾಡೋದು. ಹಾಂ, ಐ ಟೀಚ್ ಯು ಕನ್ನಡ ನಾವು. ನಮಸ್ಕಾರ. ಹಾಂ, ನಮಸ್ಕಾರ, ದಟ್ಸ್ ಇಟ್. ನಮಸ್ಕಾರಂ ಆ್ಯಂಡ್ ಆಲ್ ಇಸ್ ಅದರ್ ಲ್ಯಾಂಗ್ವೇಜ್. ಹಾಂ, ಎಲ್ಲರೂ ಹೇಗಿದ್ದೀರಾ. ಎಸ್. ಊಟ ಆಯ್ತಾ. ಹಾಂ. ನನ್ನ ಫ್ರೆಂಡ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಮನೀಶ್. ಹಾಯ್. Manish, when you will gift me that drone. The drone is a gift. Once you go back to Delhi. Seriously? It's a gift from me. It's coming in my YouTube. It's a collaboration from me. You and me collaborate. Yeah, so but it is a partnership. And you said you will do something, no? I'll buy you ice cream. Shit, man. See, Or I'll make a website for your YouTube channel. Wow. Do a promotion. So I have many partners here for my YouTube channel. No, they all will be in my channel from now on. ಸೊ ಫೈನಲಿ ರೀಚ್ ಆದ್ವಿ. ಇವಾಗ ಎಷ್ಟೊಂದು ಹಿಂಗೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಒಂದೊಂದಲ್ಲಿ ಎಷ್ಟು ಜನ ನಾವು ಕಳಿಸ್ತಾರೆ ಅಂತ ಗೊತ್ತಿಲ್ಲ. ಹೋಗೋಣ, ನೋಡೋಣ ಎಷ್ಟು ಜನ ಇರ್ತೀವಿ ಅಂತ. We 4 of us will go in one, okay? ಯಾರೇ 4 people in. We'll go 4, yeah. We'll take time. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಎಷ್ಟು ಜನ ಕೂರ್ಸ ನೋಡೋಣ. ಇಲ್ಲೇ ಫುಲ್ಲು ಕೋಲ್ಡಾಗಿ ಈ ಫ್ರಿಜ್ ಬಾಗಿಲು ತೆಗೆದ್ರೆ ಆಗುತ್ತಲ್ಲ, ಅಷ್ಟು ಕೋಲ್ಡ್ ಥರ ಫೀಲ್ ಆಗ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಕೇಬಲ್ ಕಾರ್ ಕಾರ್ಪೊರೇಷನ್ ಟೈಮಿಂಗ್ಸ್ ಹೇಳಿದ್ದಾರೆ. ಸಮ್ಮರ್ ಟೈಮಿಂಗ್ಸಲ್ಲಿ 9 AM to 5 AM, 10 to 4. ಬಟ್ ಇವಾಗ ವಿಂಟರ್ ಇರೋದ್ರಿಂದ ಫಸ್ಟ್ ಫೇಸು 10 AM to 4 PM ವರೆಗೂ ಇರುತ್ತೆ. ಸೆಕೆಂಡ್ ಫೇಸ್ 10:30 to 3:30 ಲಾಸ್ಟು. ಸೊ ಫೈನಲಿ ಮೇಲೆ ಹೋಗ್ತಾ ಇದೀವಿ. ಇವಾಗ ಇಲ್ಲೇನು ಅಷ್ಟೊಂದು ಸ್ನೋ ಕಾಣಿಸ್ತಿಲ್ಲ. ಹೋಪ್ ಮುಂದೆ ಹೋಗ್ತಾ ಇನ್ನ ಜಾಸ್ತಿ ಇರುತ್ತೆ ಅಂತ ನೋಡುವ. ಸೊ ಇಲ್ಲಿ ಏನ್ ಮಾಡ್ಬೇಕು ಮಾಡಬಾರ್ದು ಕಾಷನ್ಸ್ ಎಲ್ಲ ಹಾಕಿದ್ದಾರೆ. ಅಂಡ್ ಒನ್ ಮೋರ್ ಥಿಂಗ್, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಬಾರ್ದು ಅಂತ ಹೇಳಿ ಕರ್ಪೂರ ಕೊಟ್ರು. ಆಕ್ಚುಲಿ ಎಷ್ಟೊಂದು ಅಂದ್ರೆ ಇದಕ್ಕಿಂತ ಮುಂಚೆ ಬರ್ಬೇಕಾದ್ರೂ ಅದೇ 3 ಜನ ಹುಡುಗರು ಬಂದಿದ್ರು, ಅವರು ನಂಗೆ ಕೊಟ್ರು. ಸೊ ಇವರು ಇವಾಗ ಕೊಟ್ರು. ಸ್ವಲ್ಪ ಸುಸ್ತಾಗ್ತಿದೆ ಅಂದಿದ್ದಕ್ಕೆ. ಯಾರಾದ್ರೂ ಆಕ್ಸಿಜನ್ ಲೆವೆಲ್ ಪ್ರಾಬ್ಲಮ್ ಆಗಬಾರ್ದು ಅಂದ್ರೆ ಈ ತರ ಬಂದಾಗ ಕರ್ಪೂರ ತಗೊಂಡ್ ಬನ್ನಿ, ಇಟ್ ವಿಲ್ ಹೆಲ್ಪ್ ಯು. ಡಿನ್ನರ್ ಆರ್ ಲಂಚ್ ಈ ಥರ ಎಲ್ಲ ಮಾಡ್ಬೋದು ಇಲ್ಲಿ ಬಂದು. ಅದೆಲ್ಲ ಎಕ್ಸ್ಟ್ರಾ ಕಾಸ್ಟ್ ಆಯ್ತು. ಅಲ್ಲಿ ನೋಡಿ ಸೆಕೆಂಡ್ ಫೇಸ್ ಅಂತ ಹಾಕಿದಾರಲ್ಲ, ಮೇಲ್ಗಡೆ ಎತ್ಕೊಂಡು ಹೋಗ್ಬೇಕು ಸೆಕೆಂಡ್ ಫೇಸ್ಗೆ. ನಂಗೆ ಇಲ್ಲೇ ಫುಲ್ ಖುಷಿ ಆಗ್ತಾ ಇದೆ. ಇದಕ್ಕಿಂತ ಚೆನ್ನಾಗಿರಲಿ, ಪ್ಲೀಸ್ ಸ್ನೋಫಾಲ್ ಆಗಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ನೋಡುವ. ರಶ್ ನೋಡಿ, ರಶ್ಶು ಸೆಕೆಂಡ್ ಫೇಸ್ಗೆ. ದೇವ್ರೆ ಫೈನಲಿ ಹೋಗ್ತಾ ಇದ್ದೀವಿ ಒಳಗಡೆ. ನೋಡಿ ಬರ್ತಾ ಇದೆ ವಾಪಸ್ ಇಷ್ಟೊಂದು. ಒಳಗೆ ಹೋಗಿ ಎತ್ಕೊಳ್ಳೋಣ. ಇಡೀ ವರ್ಲ್ಡಲ್ಲೇ ಈ ಗ್ಯಾಂಡೋಲಾ ಕಾಶ್ಮೀರಲ್ಲಿ ಏನಿದೆ ಅದೇ ತುಂಬ ಹೈಯೆಸ್ಟ್ ಅಂತ ಇರೋದು. ಸೊ ಬಂತು, ಖಾಲಿ ಬಂತು, ಹೋಗಿ ಕುತ್ಕೊಳ್ಳೋದೆ ಈಗ. ಸೊ ಫೈನಲಿ ನೋ ಫೈನಲಿ ಇವಾಗ ಹೊರಟ್ವಿ. Please enjoy. Shit. It is time for. It is already see. Sunset is happening. This side. Mountain. Oh wow, mountain view. Mountain view. There's a side view. Glacier. Wow. ले गो video ले ले. What is that? We are near to the sun. You can face. ಎಷ್ಟು ಚೆನ್ನಾಗಿದೆ ಅಂದರೆ ಯಪ್ಪ. ಚಳಿ ಆಗ್ತಾ ಇದೆ, ಬಟ್ ಈ ವ್ಯೂಗೆ
ಹೋಗೋದೇ ಬೇಡ ಅಂತ ಅನ್ನಿಸ್ತಾ ಇದೆ. ನನ್ನ ಲೈಫಲ್ಲಿ ನಾನು ಇದೆಲ್ಲ ನೋಡ್ತೀನಿ, ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ನಾನು ಯಾವತ್ತೂ ಚಿಕ್ಕ ವಯಸ್ಸಿಂದ ಆಸೆ ಎಲ್ಲ ಆ ಥರ ಅಂದರೆ ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ ನನಗೆ ಸ್ನೋ ನೋಡಬೇಕು ಆ ಥರ ಎಲ್ಲ ಆಸೆನೇ ಇದ್ದವಳಲ್ಲ. ಬಟ್ ರೀಸೆಂಟಾಗಿ ಸ್ವಲ್ಪ ದಿವಸದಿಂದ ನನಗೆ ನೋಡಬೇಕು ಕಾಶ್ಮೀರ ನೋಡಬೇಕು, ಅಟ್ಲೀಸ್ಟ್ ಸ್ನೋ ನೋಡಬೇಕು ಅಂತ ಆಸೆ ಆಗಿತ್ತು. ಬಟ್ ಲಾಸ್ಟ್ 1 ಇಯರಿಂದ ನಾನು ಹೋಗ್ಬೇಕು ಅನ್ಕೋತಿದ್ದೆ. ಫೈನಲಿ 2024 made me to visit Kashmir. I'm so happy. I'm grateful. I'm so much of grateful. ಮಾತಾಡೋಕ್ಕಾಗ್ತಾ ಇಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಗಾಡ್. ಥ್ಯಾಂಕ್ಸ್. ಹಿಂಗೆ ಇಟ್ಟಿರು ಯಾವಾಗಲೂ ನಾನು ಖುಷಿಯಾಗಿ ಆ ಥರ. ನನ್ನ ಲೈಫಲ್ಲಿ ಇನ್ನೇನಿಲ್ಲ, ಇದೇ ಥರ ಕಂಟ್ರಿಗಳನ್ನ ನೋಡಿಕೊಂಡು ನಂಗೆ ಇಷ್ಟವಾಗಿರೋ ಪ್ಲೇಸ್ನ ನೋಡ್ಕೊಂಡು ನೆಮ್ಮದಿಯಾಗಿರಬೇಕು, ಖುಷಿಯಾಗಿರ್ಬೇಕು ಅಷ್ಟೇ. ಹೋಪ್ ಇಟ್ ವಿಲ್ ಕಂಟಿನ್ಯೂಸ್. ಕಣ್ಣು ತುಂಬಿಸ್ಕೊಳ್ಳೋದು ಅಂತಾರಲ್ಲ ಹಾಗೆ. ಈಗ ಒಂದು ಸ್ವಲ್ಪ ರೀಲ್ಸು ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡು ಹೊರಡ್ತೀವಿ. ಅಂಟಿಲ್ ದೆನ್ ಟಾಟಾ ಬಾಯ್, ಸೈನಿಂಗ್ ಆಫ್ ಶ್ರೀ. ಯಪ್ಪ ಸ್ನೋ ಮುಟ್ಟೋಕ್ಕಾಗ್ತಾಯಿಲ್ಲ. ಸೊ ಇವಾಗ ಇಲ್ಲಿಂದ ಹೊರಡ್ತೀವಿ. ಆಗಲ್ಲ, ಸಾಕು. ಫಸ್ಟ್ ಫೇಸ್ಗೆ ಹೋಗ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ವಾಪಸ್ ಹೋಗ್ತೀವಿ. ಒಂದು 4-5 ಫೋಟೋ ತೊಗೊಂಡ್ವಿ, ಸಾಕು. ಎಷ್ಟು ಅಂತ ತೊಗೊಳ್ಳೋದಲ್ವ, ಕಣ್ಣಾರು ನೋಡಿದ್ದು ಖುಷಿಯಾಗಿದೆ, ಸಾಕು. ನೆನಪಿಗೆ 1-2 ಫೋಟೋ. ಬನ್ನಿ ಹೋಗೋಣ. ಕನ್ನಡ ಅಂಗಡಿ ಇದೆ, ಬೆಂಗಳೂರು ಇದೆ. ಹೌದಾ? ಎಲ್ಲಿ? ಕಾನಿಂಗಂ ರೋಡ್, ಶಿವಾಜಿನಗರ. ವಾವ್, ದಿ ಆಂಬಿಯನ್ಸ್. ಓಹ್ ನೈಸ್. ದಿ ಆಂಬಿಯನ್ಸ್ ಅಂತ ಕಾಶ್ಮೀರಿ ಹ್ಯಾಂಡಿಕ್ರಾಫ್ಟ್ಸ್, ಕಾರ್ಪೆಟ್ಸ್, ಜ್ಯುವೆಲರಿ. ಥ್ಯಾಂಕ್ ಯು. ಟ್ರೈನಲ್ಲಿ ನಾವು ಬಂದು ರೀಚ್ ಆದ್ವಿ. ಅಂದರೆ ಇವಾಗ ಜಸ್ಟ್ ಆಚೆಗೆ ಬಂದ್ವಿ ಗಂಡೋಲ ರೋಡಿಂದ. ಇವಾಗ ಬೆಳಿಗ್ಗೆ ಬಂದಿದ್ರಲ್ಲ ನಮಗೆ ಪೊಲೀಸು, ಅವರಿಲ್ಲೇ ಸಿಕ್ಕಿದ್ರು. ಅವರೇ ನಮ್ಮನ್ನ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದೀವಿ. ಟೈಮು 6:30 ಆಗ್ತಾಯಿದೆ. ಯಪ್ಪ, ಚಳಿ ಮಾತ್ರ ಎಕ್ಸ್ಟ್ರೀಮ್ ಆಗೋಗಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಎಲ್ಲ ಏನೇನು ಜಾಕೆಟ್ ಎಲ್ಲ ತೊಗೊಂಡಿದ್ವಿ ವಾಪಸ್ಸೆಲ್ಲ ಕೊಟ್ಬಿಟ್ಟು ಇವತ್ತು ನಾವು ಬೋಟ್ ಹೌಸಲ್ಲಿ ಉಳ್ಕೋತೀವಿ ಶ್ರೀನಗರಲ್ಲಿ. ಸೊ ಅದಕ್ಕೋಸ್ಕರ ಬೋಟ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದೇ ಪೊಲೀಸ್ ಇದ್ರಲ್ಲ, ಆ ಪೊಲೀಸು ನಮ್ಮ ಜೊತೆಗೆ ಬಂದಿದ್ದಾರೆ. ನಮ್ಮ ಟಿಲೇ ಇದ್ದಾರೆ, ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅವರು. ಇಲ್ಲಿ ನೋಡಿ ಶಾಪಿಂಗ್ ಎಲ್ಲ ಇದೆ. ಈಗ ಒಳಗಡೆ ಹೋಗಬೇಕು. ಕಾಣಿಸ್ತಾ ಇದೆಯಲ್ಲ, ಅದೇ ಹೌಸ್ ಬೋಟ್ಗಳು. ಇದಾನೆ ಹೌಸ್ ಬೋಟಲ್ಲಿ ರೂಮ್ ಇರುತ್ತಲ್ಲ ಅದು. ಚಳಿ ತಡಿಯೋಕ್ಕಾಗ್ತಾಯಿಲ್ಲ. ಒಳಗಡೆ ಹೆಂಗಿರ್ತೀವೋ ಗೊತ್ತಿಲ್ಲ. ಫಾಗ್ ಹೆಂಗೆ ಸಖತ್ತಾಗಿ ಬರ್ತಿದೆ ಗೊತ್ತಾ. ನನ್ನ ಕೈ ಲಿಟ್ರಲಿ ನಡುಗ್ತಾ ಇದೆ. ಇಲ್ಲಿ ನಮ್ಮ ಬೋಟ್ ರೆಡಿಯಾಗಿದೆ. ಸೊ ಇಲ್ಲಿ ಬಂದು ಎಲ್ಲ ನೇಮ್ಗಳು ನೋಡಿಕೊಂಡು ಬೋಟಿಂದ ನಮ್ಮನ್ನ ಹೌಸ್ ಬೋಟಿಗೆ ಕಳಿಸ್ತಾ ಇದ್ದಾರೆ. ಸೊ ಲೆಟ್ಸ್ ಗೋ. ವೇರ್ ವಿ ಆರ್ ಗೋಯಿಂಗ್? ಚಲೋ ಬ್ರದರ್. ಅಲ್ಲ ಅನ್ಸುತ್ತೆ ಮೇ ಬಿ ರೂಮಿಂದ ರೂಮಿಗೆ. ಲೆಟ್ಸ್ ಸಿ ಕಮ್. No, we are coming. We are 8 members in. Not like that. Not like that. I don't know. ಇದೋಗಿ ಫಸ್ಟು ಫ್ರೆಶ್ ಅಪ್ ಆಗಿ ಬೆಚ್ಚ ಕುತ್ಕೊಬಿಡ್ಬೇಕು, ಇಲ್ಲಾಂದ್ರೆ ಆಗೋದೇ ಇಲ್ಲ. ಫೈನಲಿ ಬಂದ್ವಿ. ಸಕ್ಕತ್ತಾಗಿದೆ. ವಾವ್. ಸೊ ಇದೇ ನಮ್ಮ ಸ್ಟೇ ಫಾರ್ ದಿ ಡೇ. ಇದ್ರೊಳಗಡೆನೆ 3 ರೂಮ್ಸ್ ಇರುತ್ತೆ ಅಂತೇನೋ ಹೇಳಿದ್ರು. ಲೆಟ್ಸ್ ಸಿ, ಒಳಗೆ ಹೋಗ್ಬಿಟ್ಟು ನೋಡೋಣ. Remove your all shoes here. ವೇರ್? ಓಕೆ. Chalo, rooms are inside, eh? ಹಾ, ಸಖತ್ತಾಗಿದೆ. 3 ರೂಮ್ಸ್ ಇದೆಯಂತೆ. ಓಕೆ, ಇದು ಡೈನಿಂಗ್ ಹಾಲು. ವಾವ್. ಓಹೋ, 3 ರೂಮ್ಸ್ ಹಿಂಗೇನೆ. ಸಿ, ಮೇಲ್ಗಡೆನೂ ಹೋಗ್ಬೋದು. ವಾವ್. ಓ, ಸೋ ನೈಸ್. ಸಿ, ಕೂರಕ್ಕೆಲ್ಲ ಮಾಡಿದ್ದಾರೆ.
ಏನು ಚಳಿ ಮಾರಾಯ, ಸಖತ್ತಾಗಿದೆ. ಈ ಥರಕ್ಕೆ ನಾವು ಆಚೆ ಹೋಗಿ ಕೂತ್ಕೋಬೇಕನ್ಸುತ್ತೆ. ಸಿ ಏನು ಸಖತ್ತಾಗಿ ಮಾಡಿದ್ದಾರೆ ಎಲ್ಲನೂ ಫೆಸಿಲಿಟಿಗಳು. ಸಿ ಬಾತ್ ಟಬ್ ಎಲ್ಲ ಇದೆ ಗೈಸ್. ವಿ ಆರ್ ಹ್ಯಾಪಿ, ವಿ ಆರ್ ಹ್ಯಾಪಿ ಗೈಸ್. ಐ ವಿಲ್ ಶೋ another 2 rooms. Yours also I'll show. ಇನ್ನು 3 ರೂಮ್ ಅಲ್ಲ, ಇನ್ನು 2 ಇದೆ. ಇದು ಇನ್ನೊಬ್ರದ್ದು. ಇದು ಅಷ್ಟೇ ಸೇಮ್ ಅದೇ ಥರನೇ ಇದೆ, ಬಟ್ ಬೆಡ್ ಅಷ್ಟೇ ಚೇಂಜು. ಯೇ ಇದು ಅಷ್ಟೇ 3 ಜನಕ್ಕೆ. ಆ್ಯಕ್ಚುಲಿ ನಾವು ಇಬ್ಬರು ಇರೋದು ಈ 3 ರೂಮ್ಗಳಲ್ಲಿ 3 ಜನ ಇರ್ತಾರೆ. ಸೊ ಅದಕ್ಕೆ 3 ಬೆಡ್ ಹಾಕಿದ್ದಾರೆ ಅಷ್ಟೇ. ನಾವಿಬ್ಬರೇ ಇರೋದಕ್ಕೆ 2 ಬೆಡ್ ಹಾಕಿದ್ದಾರೆ. ಬಟ್ ನೈಸ್. ವಾ 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 ವಾ. ಫಸ್ಟ್ ಹೋಗಿ ಬ್ಯಾಗೆ ಎತ್ಕೊಂಡ್ಬಂದು ಫಸ್ಟು ಬೆಚ್ಚಗೆ ಕುತ್ಕೋಬೇಕು, ಇಲ್ಲ ಅಂದರೆ ಆಗಲ್ಲ. ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆದೆ. ನನಗಂತೂ ಹೆವಿ ಅಶ್ವಾಗ್ತಾ ಇದೆ. ಮಧ್ಯಾಹ್ನ ಬೇರೆ ಏನು ತಿಂದಿಲ್ಲ ನಾವು, ಅಲ್ಲಿ ಬೆಳಿಗ್ಗೆ ತಿಂದಿದ್ದು ಅಷ್ಟೇ. ಸೊ ಇವಾಗ ಊಟಕ್ಕೆ ಹೋಗೋಣ. ಹೊಟ್ಟೆ ಹೆವಿ ಅಶ್ವಾಗ್ತಾ ಇದೆ. ಊಟ ಎಲ್ಲ ರೆಡಿ ಇದೆ. ನಮಗೆ ಟೋಟಲ್ ಎಷ್ಟು 3, 6, 8 ಜನಕ್ಕೆ ರೆಡಿ ಮಾಡಿದ್ದಾರೆ. ನಾನು ಆಲ್ರೆಡಿ ತಟ್ಟೆಗೆ ಹಾಕೊಂಡು ಬಂದಿದ್ದೀನಿ. ಇಲ್ಲಿ ಬಿಸಿಲು ತಿನ್ನೋಕ್ಕೆ ಇಲ್ಲಿ ಬಿಸಿ ಕಾಯಿಸ್ಕೊಳ್ಳೋಕೆ ಇಟ್ಟಿದ್ದಾರೆ. ಹೇ ಪ್ಲೀಸ್ ಡೂ ಕಮ್. ಜರುಗ್ರಾ ಪ್ಲೀಸ್, ಜರುಗ್ರಾ. ಈಗ ಆಚೆ ಹೋಗಿ ಬಂದರು ನೋಡಿ 10 ಗಂಟೆಲಿ ಆಚೆ ಹೋಗ್ಬಿಟ್ಟು ಫುಲ್ಲು ಚಳಿಗೆ ನಡಗ್ತಾವ್ರೆ. ಇಲ್ಲಿ ಕುತ್ಕೊಂಡು ತಡೆಯೋಕ್ಕಾಗ್ತಾಯಿಲ್ಲ ಪಾಪ. ಅಂಕಲ್ ಬ್ಲ್ಯಾಂಕೆಟ್ ಎಲ್ಲ ತಂದು ಹಾಕ್ತಾ ಇದ್ದಾರೆ. ಪಾ ದೇವ್ರೇ, ಏನ್ರ ಮಲ್ಕೊಳ್ಳೋಣ ಅಂತ ಬಂದ್ವಿ. ಆ್ಯಕ್ಚುಲಿ ತುಂಬ ಚಳಿ ಇದೆ, ತುಂಬ ಅಂದರೆ ತುಂಬ ಎಕ್ಸ್ಟ್ರೀಮ್ ಚಳಿ ಇದೆ. ಫುಲ್ ಲೇಕೆಲ್ಲ ಫ್ರೀಸ್ ಆಗ್ತಾಯಿದೆ. ಇವಾಗಂತೂ -10 ಡಿಗ್ರಿಲಿದ್ದೀವಿ. ಈ ಚಳಿಲಿ ಫುಲ್ ಈ ಬೆಡ್ಶೀಟ್ ಎಲ್ಲನೂ ತಣ್ಣಕ್ಕಿದೆ. ಹೆಂಗಪ್ಪ ಮಲ್ಕೊಳ್ಳೋದು ಅಂತಿದ್ವಿ. ಆವಾಗ ಅವ್ರು ಅಂಕಲ್ ಬಂದು ಹೇಳಿದ್ರು, ಹೀಟರ್ ಇದೆ, ಬೆಡ್ ಹೀಟರು ಆನ್ ಮಾಡಿಬಿಟ್ಟು ಲೋಯಲ್ಲಿ ಇಡಬೇಕಂತೆ. 15 ಮಿನಿಟ್ಸ್ ಬಿಟ್ಟರೆ ಬೆಡ್ಡೆಲ್ಲ ಬಿಸಿ ಆಗುತ್ತೆ ಅಂತ. ನಾನು 15 ನಿಮಿಷ ಆನ್ ಮಾಡಿ ಹೋಗಿದ್ದೆ. ಫುಲ್ಲು ಬಿಸಿಯಾಗಿದೆ, ಅಂದರೆ ಮಧ್ಯೆ ತುಂಬ ಬಿಸಿಯಾಗಿದೆ, ಆ ಕಡೆ ಎಲ್ಲ ಏನು ಬಿಸಿ ಆಗಿಲ್ಲ. ಆ್ಯಂಡ್ ಈ ಥರ ಈ ವಾಟರ್ ಕ್ಯಾನ್ ಇದಿರುತ್ತಲ್ಲ ಅದನ್ನು ಕೊಟ್ಟಿದ್ದಾರೆ. ಅದನ್ನು ಜೊತೆಗೆ ಇಟ್ಕೊಂಡು ಮಲ್ಕೊಳ್ಳಿ ಅಂತ. ಬೆಡ್ಶೀಟ್ಗಳು 4-5 ಕೊಟ್ಟಿದ್ದಾರೆ. ಸೀರಿಯಸ್ಲಿ ಯಪ್ಪ, ಇಂಥ ಚಳಿಲಿ ಗುರಿ ಹೆಂಗಿರ್ತಾರೆ ಜನ, ಅವರಿಗೆಲ್ಲ ಅಭ್ಯಾಸ ಆಗಿದೆಯಂತೆ. ಸೀರಿಯಸ್ ಆಗಿ ದೇವರಿಗೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಇಲ್ಲೇ ದಾಲೇಕಲ್ ನಮಗೆ ಶಿಕಾರ ರೈಡ್ ಇದೆ. ಇದಾದಮೇಲೆ ನಾವು ಪಹಲ್ಗಾಮಿಗೆ ಹೋಗ್ತಾ ಇದ್ದೀವಿ. ಪಹಲ್ಗಾಮಲ್ಲಿ ಒಂದು 3-4 ಸೈಟ್ ಸೀಯಿಂಗ್ಸ್ ಏನೂ ಇದೆ. ಸೊ ಅದನ್ನೆಲ್ಲ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾಳೆ ಸಿಗ್ತೀನಿ. ಇನ್ನು ಏನೇನು ಮಾಡ್ತೀವಿ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಹೋಪ್ ನಿಮಗೆಲ್ಲ ವಿಡಿಯೋನ ಇಷ್ಟ ಆಗ್ತಿದೆ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಾಯ್, ಗುಡ್ ನೈಟ್.